ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳು ಮಾಡುವ ಕೆಲಸಗಳು. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಾಪ ಪಕ್ಷಿಗಳಿಂದ ಆ ಬಿಸಿಲನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಆದ್ರಿಂದ ಆ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನಾದ್ರೂ ವಿಚಿತ್ರವಾದ ಕೆಲಸಗಳನ್ನ ಪಕ್ಷಿಗಳೆಲ್ಲರೂ ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆ ಬುಜ್ಜಿ ಅವಳ ಮೈಯಿಡಿ ಕೆಸರನ್ನ ಅಂಟಿಸ್ಕೊಂಡು, ಅಮ್ಮ, ನನಗೆ ಉಷ್ಣ ತಡಿಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ನದಿ ಹತ್ರ ಹೋಗಿ ಕೆಸರನ್ನ ತೆಗೆದು ನನ್ ಮೇಲೆ ಎಲ್ಲ ಉಜ್ಕೊಂಡೆ. ನೀವು ಕೂಡ ಹಾಗೇನೆ ಉಜ್ಕೊಳ್ಳಿ ಅಮ್ಮ. ಇವಾಗ ನನಗೆ ಎಷ್ಟೊಂದು ಮೈಯೆಲ್ಲ ತಂಪಾಗಿದೆ, ನಿಮ್ಗೂ ಕೂಡ ತಂಪಾಗಿರುತ್ತೆ. ಅಯ್ಯೋ ಬುಜ್ಜಿ, ಈ ರೀತಿ ಯಾರಾದ್ರೂ ಕೆಸರನ್ನ ಮೇಲೆ ಹಚ್ಕೋತಾರಾ? ಕೆಸರೆಲ್ಲ ಮೈ ಮೇಲೆ ಅಂಟ್ಕೊಂಡ್ರೆ ಯಾರಿಗೆ ಕಷ್ಟ? ನಿನಗೆ ತಾನೇ ಕಷ್ಟ. ನೋಡ್ಲಿಕ್ಕೆ ನೀನು ಹೇಗೆ ಕಾಣ್ತಾ ಇದೀಯ ಗೊತ್ತಾ? ಕೆಸರು ಮುದ್ದೆ ರೀತಿ ಕಾಣಿಸ್ತಾ ಇದೀಯಾ? ಈ ಕೆಸರೆಲ್ಲ ನಿನ್ ಮೇಲೆ ಅಂಟ್ಕೊಂಡಿದ್ರೆ ಆಮೇಲೆ ಒಣಗದ ಮೇಲೆ ಅದು ಹೋಗುತ್ತಾ? ಹೋಗಲ್ಲ. ನಂಗೆ ಗೊತ್ತು ನೀನ್ ಹಿಂಗ್ ಮಾಡ್ತೀಯ ಅಂತ. ಸರಿ ಬಾ, ಲೂಸಿ ಏನ್ ಮಾಡ್ತಾ ಇದೆಯಾ ಅಂತ ಮನೆ ಹತ್ರ ಹೋಗಿ ನೋಡಿ ಬರೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಲೂಸಿಯ ಮನೆಗೆ ಹೋಗಿ ನೋಡಿದಾಗ ಅಲ್ಲಿರುವ ದೃಶ್ಯವನ್ನು ನೋಡಿ ಅವರಿಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಲೂಸಿಯ ಬಿಳಿ ಬಣ್ಣ ಕಾಣಿಸ್ಲಿಲ್ಲ. ಅವಳು ಮೈಯಿಡಿ ಪಾಚಿಗಳನ್ನ ಅಂಟಿಸ್ಕೊಳ್ತಾ ಇದ್ಲು. ಆ ಪಾಚಿಗಳಿಂದ ಚಿಕ್ಕ ಚಿಕ್ಕ ಹುಳಾನು ಹೊರಗಡೆ ಬರ್ತಾ ಇತ್ತು. ಬಾತುನಿ, ಹೇಗಿದ್ದೀಯಾ? ನನ್ನ ನೋಡ್ದ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ? ಈ ಉಷ್ಣನ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೇನೆ ಪಾಚಿ ಎಲ್ಲ ತೆಗೆದು ಮೇಲೆ ಹಾಕೊಂಡಿದ್ದೀನಿ. ಇದರಿಂದ ಉಷ್ಣ ಕಡಿಮೆ ಆಗಿದೆ. ಆದ್ರೆ ಒಂದೇ ಒಂದು ಏನಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಹುಳಗಳಿದೆ, ಅದೆಲ್ಲ ಕಚ್ತಾ ಇದೆ. ಇನ್ನೇನ್ ಮಾಡೋದು? ನನ್ನ ಸೌಂದರ್ಯನ ನಾನು ಹೇಗಾದ್ರೂ ಕಾಪಾಡ್ಕೋಬೇಕಲ್ವಾ? ಅಯ್ಯೋ ಲೂಸಿ, ನೀ ಹಸಿರು ಕಲರ್ ರಾಕ್ಷಸಿ ರೀತಿ ಇದ್ದೀಯಾ? ನಿನ್ನ ಅಂದವೆಲ್ಲ ಇದರ ಹಿಂದೆ ಅವಿತು ಕುಳಿತಿದೆ. ಹುಳಗಳು ಕಚ್ತಾ ಇದ್ರೆ ನೀನ್ ಸುಮ್ನೆ ಇದ್ದೀಯಾ? ಈ ಉಷ್ಣತೆ ನಿನ್ನ ಹುಚ್ಚಿ ರೀತಿ ಮಾಡ್ಬಿಟ್ಟಿದೆ. ಮೊದ್ಲು ನಿನ್ ವೇಷವನ್ನು ಬದಲಾಯಿಸು, ಇಲ್ಲದಿದ್ರೆ ಆ ಹುಳಗಳೆಲ್ಲ ನಿನ್ ರಕ್ತ ಕುಡಿಯುತ್ತೆ. ಅಮ್ಮ, ಆಂಟಿನ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಆಂಟಿ ಮೇಲೆ ಏನೇನೋ ಹಸಿರು ಕಲರ್ ಆಗಿ ಕಾಣಿಸ್ತಾ ಇದೆ. ಅವ್ರ ಹತ್ರ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ. ಹಾಗೆ ಅವರೆಲ್ಲರೂ ಸೇರಿ ಕುಹುವಿನ ಮನೆಗೆ ಹೋದ್ರು. ಕುಹು ಕೂಡ ಬಿಸಿಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಕುಂಬಳಕಾಯಿ ಒಳಗಡೆ ಒಂದ್ ಓಟೆ ಮಾಡಿ ಅದ್ರೊಳಗಡೆ ಹೋಗಿ ಕೂತ್ಕೊಂಡಿದ್ಲು. ಅವಳ ಪರಿಸ್ಥಿತಿನ ನೋಡಿ ಎಲ್ರೂ ನಗಾಡ್ತಾ ಇದ್ರು. ಕುಹು, ಏನ್ ಮಾಡ್ತಾ ಇದ್ದೀಯಾ? ತಲೆನ ಮಾತ್ರ ಹೊರಗೆ ಬಿಟ್ಕೊಂಡು ಹಾಡು ಹೇಳ್ತಾ ಇದ್ದೀಯಾ? ನಿನ್ನ ನೋಡಿದ್ರೇನೆ ನಮ್ಗೆ ಭಯ ಆಗ್ತಿದೆ. ತುನಿ ತುನಿ, ಇನ್ನೇನ್ ಮಾಡೋದು ತುನಿ? ಹೊರಗಡೆ ಬಿಸಿಲಿಗೆ ಬಂದು ಕಷ್ಟಪಡ್ಲಿಕ್ಕೆ ಇದ್ರೊಳಗೆ ಸ್ವಲ್ಪ ತಂಪಾಗಿ ಇದೆ. ಅದಕ್ಕೇನೆ ಇದ್ರೊಳಗೆ ಇದ್ಕೊಂಡು ಇದ್ದೀನಿ. ಆದ್ರೆ ಸ್ವಲ್ಪ ನಂಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ. ಹೊರಗಡೆ ಬಂದು ಕಷ್ಟಪಡ್ಲಿಕ್ಕೆ ಒಳಗಡೆ ಇದ್ದು ಕಷ್ಟಪಡದೆ ಮೇಲು. ಹೀಗಿರುವಾಗ ಚೋಟು ಹಾಗೂ ಬನ್ನು ಇಬ್ರು ಅಲ್ಲಿಗೆ ಬಂದ್ರು. ಬನ್ನು ಬಿಸಿಲು ತಡ್ಕೊಳಕ್ಕಾಗದೆ ಬಾಳೆ ಎಲೆನ ಅವನ ಮೈಯ ಸುತ್ತಮುತ್ತ ಸುತ್ಕೊಂಡಿದ್ದ. ಆದ್ರಿಂದ ಅವನಿಂದ ನಡ್ಕೊಂಡ್ ಬರಕ್ಕಾಗ್ಲೇ ಇಲ್ಲ. ಅವನೊಂದು ಬಾಲ್ ತರ ಉರುಳ್ಕೊಂಡೇ ಅಲ್ಲಿಗೆ ಬಂದ. ತುನಿ, ನೋಡ್ದ, ಇವನಿಂದ ಬಿಸಿಲು ತಡ್ಕೊಳಕ್ ಆಗೋದಿಲ್ಲ ಅಂತ ಇವನಿಗೆ ಬಾಳೆ ಎಲೆನ ಕಟ್ಟಿಬಿಟ್ಟಿದ್ದೀನಿ. ಆದ್ರೆ ಇವನಿಂದ ನಡಿಯಕ್ಕಾಗ್ತಾ ಇಲ್ಲ. ಕೆಳಗೆ ಬಿದ್ದು ಎದ್ದು ಬರ್ತಾ ಇದ್ದಾನೆ. ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಂಟಿ, ಇನ್ನೇನ್ ಮಾಡೋದು ಆಂಟಿ? ಇದನ್ನ ಕಟ್ಕೊಂಡು ನನ್ನಿಂದ ಆರಕ್ಕೂ ಆಗ್ತಾ ಇಲ್ಲ, ನಡಿಯಕ್ಕೂ ಆಗ್ತಾ ಇಲ್ಲ. ಆದ್ರಿಂದನೇ ಉರುಳ್ಕೊಂಡ್ ಬಂದೆ. இதுக்குள்ள எனக்கு காத்தே வராம ரொம்ப உஷ்ணமா, எனக்கு உள்ளுக்குள்ள பயங்கரமா சூடு எடுக்குது. வாழை இலை கூட சூட்டுக்கு வெந்து போயிடுச்சு. ಆವಾಗ್ಲೇ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಬಿಸಿಲು ತಡ್ಕೊಳಕ್ಕಾಗದೆ ತಲೆ ಮೇಲೆ ಒಂದು ತಾವರೆ ಎಲೆನ ಇಟ್ಕೊಂಡು ಎಲ್ಲರ ಮುಂದ್ಗಡೆ ಬಂದು ನಿಂತ್ಕೊಂಡಿತ್ತು. ಆ ಎಲೆ ತುಂಬಾ ದೊಡ್ಡದಾಗಿತ್ತು. ಪಕ್ಷಿಗಳೇ, ಈ ಬಿಸಿಲನ್ನ ತಡೆಯಕ್ಕಾಗದೆ ಈ ಊರಲ್ಲಿರುವ ಪಕ್ಷಿಗಳೆಲ್ಲ ವಿಚಿತ್ರವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಏನ್ ಮಾಡೋದು? ನನಗೂ ಕೂಡ ಈ ಎಲೆ ತುಂಬಾ ಭಾರವಾಗಿದೆ. ಇದನ್ನ ಎತ್ಕೊಂಡ್ ಸುತ್ತದ್ರಿಂದ ನನ್ ಕುತ್ತಿಗೆಲ್ಲ ತುಂಬಾನೇ ನೋವಾಗ್ತಾ ಇದೆ. ಆದ್ರೆ ಏನ್ ಮಾಡೋದು? ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಸರಿಯಾದ ಮಾರ್ಗವನ್ನು ಯಾರಾದ್ರೂ ಹೇಳಿ. ಆವಾಗ್ಲೇ ಆಕಾಶ ಮಾರ್ಗದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಹಾರ್ಕೊಂಡು ಅಲ್ಲಿಗೆ ಬಂದ್ರು. ಅವರಿಬ್ರು ನೋಡಕ್ಕೆ ತುಂಬಾನೇ ಫ್ರೆಶ್ ಆಗಿದ್ರು. ಅವರ ಗರಿಗಳಿಂದ ನೀರು ಬೀಳ್ತಾ ಇತ್ತು. ಎಲ್ಲರ ವಿಚಿತ್ರ ಕೆಲ್ಸಗಳನ್ನ ನೋಡಿ ಅವರಿಬ್ರು ನಗಾಡ್ತಾ ಇದ್ರು. ಏನ್ ಗೆಳೆಯರೇ, ಈ ಬಿಸಿಲನ್ನ ತಡ್ಕೊಳಕ್ಕಾಗದೆ ಒಬ್ಬೊಬ್ರು ವಿಚಿತ್ರವಾಗಿ ನಿಮ್ನ ರೂಪಿಸಿಕೊಂಡಿದ್ದೀರಾ? ಏನ್ ಲೂಸಿ, ಸಗಣಿನ ತೆಗ್ದು ಮೇಲೆ ಹಾಕೊಂಡಿದ್ದೀಯಾ? ಬುಜ್ಜಿ, ನೀನೇನೋ ಮಣ್ಣೊಳಗೆ ಆಟಾಡಿ ಬಂದ. ಬನ್ನು, ನೀನೇನೋ ಬಾಳೆ ಎಲೆ ಒಳಗೆ. ಅಯ್ಯೋ ಕುಹು, ನೀನು ಕುಂಬಳಕಾಯಿ. ಮಗಿಯವ್ರೆ, ಹೌದು, ನಿಮ್ ತಲೆ ಮೇಲೆ ಏನೋ? ಅರೆ ಚಿಚ್ಚು, ನಮ್ನ ನೋಡಿದ್ರೆ ನಿನಗೆ ನಗು ಬರ್ತಾ ಇದೀಯಾ? ನಾವು ಎಲ್ಲರೂ ಈ ಬಿಸಿಲಿಗೆ ಒದ್ದಾಡ್ತಾ ಇದ್ರೆ ನೀನ್ ಮಾತ್ರ ಈ ಬಿಸಿಲಲ್ಲಿ ಆರಾಮವಾಗಿ ಸುತ್ತಾಡ್ತಾ ಇದ್ದೀಯಾ? ನಿನಗೇನು ಉಷ್ಣತೆನೇ ಇಲ್ವಾ?
ಉಷ್ಣತೆ ಇದೆ ಮಗಿಯವ್ರೆ, ಆದ್ರೆ ನಿಮ್ಮ ರೀತಿ ವಿಚಿತ್ರ ಕೆಲಸ ಮಾಡಿದ್ರೆ ನಮ್ಮ ರೆಕ್ಕೆಗಳೆಲ್ಲ ಉಳಿಯುತ್ತಾ? ಅದಕ್ಕೇನೆ ನಾವು ಒಂದು ಆಲೋಚನೆ ಮಾಡಿ ನದಿಯ ದಡದಲ್ಲಿ ಒಂದು ದೊಡ್ಡ ಜಲಪಾತವನ್ನೇ ಏರ್ಪಡಿಸಿದೀವಿ. ಬಿದಿರಿನ ಜಲಪಾತನ? ಅದು ಈ ಬಿಸಿಲಲ್ಲಿ ಹೇಗೆ ಏರ್ಪಾಡು ಮಾಡಿದ್ರಿ? ನೀವಿರದೆ ಇಬ್ರು ತಾನೇ? ಅಷ್ಟು ದೊಡ್ಡ ಕೆಲಸ ನಿಮ್ಮಿಂದ ಹೇಗೆ ಸಾಧ್ಯವಾಯಿತು? ನಾವು ಕಾಡಿನಲ್ಲಿ ತುಂಬಾ ಉದ್ದವಾಗಿ ಸಿಗುವಂತಹ ಬಿದಿರಿನ ಕೊಂಬೆಗಳನ್ನು ತಂದು ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ನೀರು ಜೋರಾಗಿ ಹರಿದು ಹೋಗುವ ಸ್ಥಳದಲ್ಲಿ ಅದನ್ನು ನೆಟ್ಟಿ ಇಟ್ಟೋ. ನೀರಿನ ರಭಸಕ್ಕೆ ಬಿದಿರಿನ ಮೇಲೆ ಬಂದು ಬೀಳುವಂತಹ ಆ ನೀರು ಮತ್ತೆ ನಮ್ಮ ಮೇಲೆ ಬೀಳುವಾಗ ಹಾಗೆ ತಂಪಾಗಿ ಜಲಜಲ ಅಂತ ಮಳೆ ನೀರಲ್ಲಿ ಇರುವ ಹಾಗೆ ಅನ್ಸುತ್ತೆ. ಅಲ್ಲೇ ಕೂತ್ಕೊಂಡಿದ್ರೆ ತಂಪಾದ ಮಳೆಯಲ್ಲಿ ನೆನೆಯುವ ಹಾಗೆ ಇರುತ್ತೆ. ನೀವು ನನ್ನ ಜೊತೆ ಬನ್ನಿ, ಆ ಸ್ಥಳವನ್ನು ನಿಮ್ಗೆ ತೋರಿಸ್ತೀನಿ. ಹೌದು ಆಂಟಿ, ಅಲ್ಲಿ ತುಂಬಾನೇ ತಂಪಾಗಿರುತ್ತೆ. ಆ ನೀರು ನಮ್ಮ ಮೇಲೆ ಬೀಳುವಾಗ ಉಷ್ಣತೆ ಎಲ್ಲೋ ದೂರದಲ್ಲಿ ಹೋಗ್ತಾ ಇರುತ್ತೆ. ನೀವು ನಮ್ಮ ಜೊತೆ ಬನ್ನಿ, ಅಲ್ಲಿ ಎಷ್ಟೇ ಆಟ ಆಡಿದ್ರೂ ಯಾರಿಗೆ ಕೂಡ ಆಯಾಸವೇ ಆಗಲ್ಲ. ಹೌದಾ? ಹಾಗಾದ್ರೆ ನಾವು ಕೂಡ ನಿಮ್ ಜೊತೆ ಬರ್ತೀವಿ. ಈ ಪಾಚಿನೆಲ್ಲ ಮೇಲೆ ಉಜ್ಕೊಂಡು ಹುಳಗಳು ನನ್ನ ಕಚ್ತಾ ಇದೆ. ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ನಿಮ್ ಜೊತೆ ಜಲಪಾತಕ್ಕೆ ನಾವು ಬರ್ಲೇಬೇಕು. ಅಮ್ಮ, ನಾನು ಕೂಡ ನಿಮ್ ಜೊತೆ ಬಂದು ಆ ಫಾಲ್ಸ್ ಅಲ್ಲಿ ನನ್ ಮಣ್ಣೆಲ್ಲ ತೊಳ್ಕೊಂಡು ಸಂತೋಷ ಪಡ್ತೀನಮ್ಮ. ಆ ಮಣ್ಣೆಲ್ಲ ನನ್ ಮೇಲೆ ಅಂಟ್ಕೊಳ್ಳುತ್ತೆ. ಬನ್ನಿ ಅಮ್ಮ, ನಾವು ಬೇಗ ಹೊರಡೋಣ. ಹಾಗಾದ್ರೆ ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ, ನೀವೆಲ್ಲರೂ ನನ್ ಜೊತೆ ಬನ್ನಿ, ನಾನ್ ನಿಮ್ಗೆ ಜಲಪಾತವನ್ನು ತೋರಿಸ್ತೀನಿ. ಎಲ್ರೂ ಚಿಚುಕಾಗೆಯ ಜೊತೆ ಊರಿನ ಗಡಿಯಲ್ಲಿರುವ ಚಿಚುಕಾಗೆ ತಯಾರು ಮಾಡಿರುವ ಒಂದು ಜಲಪಾತಕ್ಕೆ ಹೋದ್ರು. ಆ ಜಲಪಾತ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಅದರ ನೀರು ತುಂಬಾನೇ ತಣ್ಣಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ನೀರಲ್ಲಿ ಇಳಿದು ಕೂತ್ಕೊಂಡಿರುವಾಗ ಅವ್ರಿಗೆ ಬಿಸಿಲು ಸ್ವಲ್ಪನೂ ಗೊತ್ತಾಗ್ಲಿಲ್ಲ. ಕುಹು 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 ಕುಹು. ಆಹಾ, ನನ್ ಧ್ವನಿ ಎಷ್ಟೊಂದು ಸುಂದರವಾಗಿದೆ. ಇಲ್ಲಿ ಹಾಡಿದ್ರೆ ಕೋಗಿಲೆಯ ಆಡುವ ರೀತಿನೇ ನನ್ ಧ್ವನಿ ಬದಲಾಗ್ತಾ ಇದೆ. ಇಷ್ಟು ದಿನ ಆ ಕುಂಬಳಕಾಯಿಯೊಳಗೆ ತಲೆ ಬಿಟ್ಕೊಂಡಿದ್ದೆ. ಅದು ಎಷ್ಟು ಮೂರ್ಖತನ ಅಂತ ಹೀಗೆ ಅರ್ಥ ಆಗ್ತಿದೆ. ಬನ್ನು ಬಾರೋ, ಆ ಬಾಳೆ ಎಲೆನ ಬಿಚ್ಚಾಕಿ ಈ ತಂಪಾದ ನೀರಲ್ಲಿ ಆಟಾಡೋ ಬಾರೋ. ಹೌದು ಆಂಟಿ, ನನಗೆ ಈ ಬಾಳೆಲೆನ ಬಿಚ್ಚಾಕಿ ನೀರಲ್ಲಿ ಆಟಾಡೋದು ಇವಾಗ ಎಷ್ಟೊಂದು ತೃಪ್ತಿ ಸಂತೋಷವನ್ನು ಕೊಡ್ತಾ ಇದೆ ಗೊತ್ತಾ? ಇವಾಗ ತುಂಬ ತಂಪಾಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಬನ್ನಗಿಳಿ ತುಂಬಾನೇ ಸಂತೋಷದಿಂದ, ಅಬ್ಬಬ್ಬಾ, ಇವಾಗ ನಾನು ಎಷ್ಟೊಂದು ನೆಮ್ಮದಿಯಾಗಿದ್ದೀನಿ. ನನ್ನ ಮೇಲೆ ಇರುವ ಪಾಚಿ ಎಲ್ಲ ದೂರ ಆಗಿ ಇವಾಗ ನಾನು ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ಇದ್ದೀನಿ. ಇವಾಗಷ್ಟೇ ನನಗೆ ತುಂಬಾ ನೆಮ್ಮದಿ ಆಗ್ತಿದೆ. ಚಿಚ್ಚು, ನಿನ್ನ ಬುದ್ಧಿವಂತಿಕೆ, ನಿನ್ನ ಆಲೋಚನೆ. ಇವತ್ತು ನಾವೆಲ್ಲ ಕಷ್ಟಪಡ್ತಾ ಇದ್ರೆ ಆ ಕಷ್ಟದಿಂದ ನಮ್ಮನ್ನು ಮೇಲೆ ತರಲು ಎಲ್ಲ ರೀತಿಯ ಪ್ರಯತ್ನ ನೀನು ಪಟ್ಟಿದೀಯಾ. ನನ್ನ ತಲೆ ಮೇಲಿರುವ ಕೊಡೆಯ ಭಾರ ಎಲ್ಲ ಕೂಡ ನನಗೆ ಇಳಿದೋಯ್ತು. ಇದೇ ಈ ಬಿಸಿಲಿಗೆ ಸರಿಯಾದ ಮದ್ದು. ನೀವೆಲ್ಲರೂ ಈ ರೀತಿ ಸಂತೋಷ ಪಡ್ತಾ ಇದ್ರೆ ನನಗೆ ನೋಡಿ ತುಂಬಾನೇ ಸಂತೋಷ ಆಗ್ತಿದೆ. ಯಾರಾದರೂ ಕಷ್ಟಪಡ್ತಾ ಇದ್ರೆ ನೋಡ್ಕೊಂಡು ನಗದ್ನ ಬಿಟ್ಬಿಟ್ಟು ಮುಂದೆ ಬಂದವ್ರ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು. ಹಾಗೆ ಸುಮಾರು ಹೊತ್ತು ಎಲ್ರೂ ಕೂಡ ಆ ಜಲಪಾತದಲ್ಲಿ ಆಟಾಡ್ತಾ ಇದ್ರು, ಕೂತ್ಕೊಂಡಿದ್ರು. ಎಲ್ರೂ ವಿಚಿತ್ರವಾಗಿ ಹಾಕೊಂಡಿದ್ದ ಎಲ್ಲಾನು ಆ ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಬುಜ್ಜಿಗುಬ್ಬಚ್ಚಿಯ ಮೈಯಲ್ಲಿ ಅಂಟ್ಕೊಂಡಿದ್ದ ಆ ಕೆಸರು ಕೂಡ ನೀರಿನಲ್ಲಿ ಸ್ವಲ್ಪ ಸಮಯದಲ್ಲೇ ಕರಗಿ ಹೋಯ್ತು. ಹಾಗೆ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ಕಷ್ಟಪಡ್ತಾ ಇದ್ದಾಗ ಚಿಚುಕಾಗೆಯ ಒಂದು ಚಿಕ್ಕ ಆಲೋಚನೆಯಿಂದ ಪಕ್ಷಿಗಳ ಕಷ್ಟ ಎಲ್ಲನೂ ದೂರ ಹೋಯ್ತು. ಪ್ರಕೃತಿಯಲ್ಲೇ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಅದೇನು ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ. ಆ ದಿನ ಎಲ್ಲ ಪಕ್ಷಿಗಳು ಒಂದಾಗಿ ನಿಂತು ಮಾತಾಡ್ತಿದ್ರು. ಗೆಳೆಯರೆ, ಇವತ್ತು ಪೇಪರಲ್ಲಿ ಒಂದು ದೊಡ್ಡ ನ್ಯೂಸ್ ಬಂದಿದೆ. ಈರುಳ್ಳಿ ಬೆಲೆ ಗಗನಕ್ಕೆ ಏರ್ತಾ ಇದೆ ಅಂತೆ. ಮಾರ್ಕೆಟಲ್ಲಿ ಈರುಳ್ಳಿ ಬೆಲೆ ಕೆಜಿಗೆ 200 ರೂಪಾಯಿ ಜಾಸ್ತಿ ಆಗಿದೆ. ಪಕ್ಕದ ಊರಿನಿಂದ ಹಿಡುವಳಿ ಕೂಡ ಬರ್ತಾ ಇಲ್ಲ. ಎಲ್ಲರೂ ಹುಷಾರಾಗಿ ಉಪಯೋಗ ಮಾಡಬೇಕು. ಓ ಮೈ ಗಾಡ್, ಕಿಲೋ 200 ರೂಪಾಯಾ? ಅಯ್ಯೋ ದೇವ್ರೆ, ನಾನು ನನ್ನ ಮುಖಕ್ಕೆ ಒಂದು ಫೇಶಿಯಲ್ನ ಹಾಕ್ತಾ ಇದ್ದೀನಿ. ಮೊನ್ನೆ ಟೌನಿಗೆ ಹೋದಾಗ ಒಂದು ಕ್ರೀಮ್ ತಗೊಂಬಂದೆ. ಅದರಲ್ಲಿ ಮುಖನ ಗ್ಲೋ ಮಾಡ್ಲಿಕ್ಕೆ ಈರುಳ್ಳಿಯ ರಸ ಹಾಕ್ಬೇಕು. ಈರುಳ್ಳಿ ರಸ ಹಾಕಿನೇ ಫೇಶಿಯಲ್ ಮಾಡಕ್ಕಾಗೋದು. ಇವಾಗ ಏನ್ ಮಾಡೋದು? ಹೌದು, ಊರಿಂದ ನನ್ನ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ. ನನ್ನ ಮೀನ್ ಸಾರು ಚೆನ್ನಾಗಿರ್ಬೇಕಂದ್ರೆ ನಾನು ಈರುಳ್ಳಿ ಹಾಕ್ಲೇಬೇಕು. ಈರುಳ್ಳಿ ಇಲ್ದೆ ಇವಾಗ ಏನ್ ಮಾಡೋದು? ಭಯ ಯಾಕೆ ಕುಹು? ಸ್ವಲ್ಪ ದಿನ ಈರುಳ್ಳಿನ ಉಪಯೋಗ ಮಾಡೋದಿದ್ರೆ ಏನು, ಟೊಮೆಟೊನ ಹಾಕೋಬಹುದಲ್ವಾ? ಸಾರಿಗೆಲ್ಲ ಒಂದೊಂದು ಹಾಕೊಂಡ್ರೆ ಪರವಾಗಿಲ್ಲ. ನಾವು ನಮ್ಮ ಹೊಲದಲ್ಲೇ ಹೇಗಾದ್ರೂ ಮಾಡಿ ಈರುಳ್ಳಿನ ಬೆಳಿಲೇಬೇಕು. ಏನು, ಈರುಳ್ಳಿ ಬೆಳೆಯಕ್ಕೆ ಎಷ್ಟೊಂದು ಟ್ಯಾಲೆಂಟ್ ಬೇಕು ಗೊತ್ತಾ? ನನ್ನಂತ ಇಂಟೆಲಿಜೆಂಟ್ ಮಾತ್ರ ಈರುಳ್ಳಿ ಬೆಳೆಯಲು ಸಾಧ್ಯ. ನಿಮ್ಮಂತವರಿಂದೆಲ್ಲ ಈರುಳ್ಳಿ ಬೆಳೆಯಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀನೇ ಬೆಳೆಸಬಹುದಲ್ವಾ ಚಿಚ್ಚು? ನಾವೆಲ್ಲ ನಿನ್ ಜೊತೆ ತಗೋತೀವಿ. ನಮ್ಮ ಬನ್ನುವಿಗೆ ಈರುಳ್ಳಿ ಪಕೋಡ ಅಂದ್ರೆ ತುಂಬಾ ಇಷ್ಟ.
ಇದು ಆಂಟಿ, ನೀವು ಈರುಳ್ಳಿನ ಬೆಳೆದ್ರೆ ನಾನು ತುಂಬಾ ಚೆನ್ನಾಗಿ ಈರುಳ್ಳಿ ಪಕೋಡ ಮಾಡ್ಕೊಂಡು ತಿನ್ಬೋದು. ಚಿಚ್ಚು ಅವಳ ಮನ್ಸಲ್ಲಿ ಇವರೆಲ್ಲ ಏನು ನನ್ ಜೊತೆ ಈರುಳ್ಳಿನ ಬೆಳೆಯಕ್ ಕೇಳ್ತಿದ್ದಾರೆ. ನಾನು ಈರುಳ್ಳಿನ ಬೆಳೆದು 500 ರೂಪಾಯಿಗೆ ಕಿಲೋ ಅಂತ ಮಾರಾಟ ಮಾಡ್ತೀನಿ. ಆದ್ರೆ ಎಲ್ರ ಮುಂದ್ಗಡೆ ನನಗೆಲ್ಲ ಮಾಡಕ್ಕಾಗಲ್ಲ, ನಾನು ತುಂಬಾ ಬಿಸಿ. ಊರಲ್ಲಿ ನಂಗೆ ಕೆಲ್ಸ ಇದೆ. ಈರುಳ್ಳಿ ಬೆಳೆಯುವಷ್ಟು ನನಗೆ ತಾಳ್ಮೆ ಇಲ್ಲ. ನೀವೇ ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಸರಿ ಸರಿ, ಎಲ್ಲರೂ ಹೇಳದ್ನ ಕೇಳ್ಕೊಳ್ಳಿ. ಅನವಶ್ಯಕವಾದ ಖರ್ಚೆಲ್ಲ ಬೇಕಾಗಿಲ್ಲ. ಮರುದಿನ ಬೆಳಗ್ಗೆ 4 ಗಂಟೆಗೆ ಚಿಚ್ಚುಕಾಗೆಯ ಮನೆಯಲ್ಲಿ ಲೇ ಚಿನ್ನು ಎದ್ದೇಳೋ, ನಮ್ಗೆ ತುಂಬಾ ಕೆಲ್ಸ ಇದೆ. ಎದ್ದೇಳೋ, ಸಮಯ ಆಗ್ತಾ ಇದೆ. ಅಮ್ಮೋ, ನನಗೆ ನಿದ್ರೆ ಬರ್ತಿದೆ. ಸೂರ್ಯ ಕೂಡ ಇನ್ನೂ ಬರ್ಲಿಲ್ಲ. ನನಗೆ ತುಂಬಾನೇ ನಿದ್ರೆ ಬರ್ತಿದೆ. ಸುಮ್ನೆ ನನ್ನ ಸ್ವಲ್ಪ ಹೊತ್ತು ನಿದ್ರೆ ಮಾಡಕ್ ಬಿಡಿ. ಸನ್ಯಾಸಿ, ನಾವು ನಮ್ಮ ಮನೆ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಈರುಳ್ಳಿನ ಬೆಳಿಬೇಕು. ಇದೇ ನಮ್ಮ ಸೀಕ್ರೆಟ್. ಈರುಳ್ಳಿ ವ್ಯಾಪಾರನ? ಎಲ್ಲರೂ ಈರುಳ್ಳಿ ಬೆಳಿ ಅಂತ ಹೇಳಿದಾಗ ನಂಗಾಗಲ್ಲ, ಕೆಲ್ಸ ಇದೆ ಅಂತ ಹೇಳ್ದೆ. ಇವಾಗ ಬೆಳಿತೀನಿ ಅಂತ ಹೇಳ್ತಿದೀಯಾ? ಕಣೋ, ನನ್ನ ಸೀಕ್ರೆಟ್ ಎಲ್ಲರ ಮುಂದೆ ಕಷ್ಟ ಅಂತ ಹೇಳಿ ನಾವು ದುಡಿಬೇಕು. ಅದೇ ನಮ್ಮ ಸೀಕ್ರೆಟ್. ಬೇಗ ಬಾರೋ, ನಾವು ಇವಾಗ್ಲೇ ಹೋಗಿ ಈರುಳ್ಳಿ ಬೆಳೆಯನ್ನು ಹಾಕ್ಬೇಕು. ನಾನು ಏನ್ ಮಾಡ್ಬೇಕು ಅಂತ ಓದಿ ಹೇಳ್ತೀನಿ, ನೀನು ಬಂದು ಗುಂಡಿ ತೋಡು. ಅಮ್ಮೋ, ನನ್ ರೆಕ್ಕೆ ಎಲ್ಲ ತುಂಬಾ ನೋವಾಗ್ತಿದೆ. ಮಣ್ಣು ತುಂಬಾ ಗಟ್ಟಿಯಾಗಿದೆ. ನನ್ನಿಂದ ಮಣ್ಣು ತೆಗಿಯಕ್ಕೆ ಆಗ್ತಾ ಇಲ್ಲಮ್ಮ. ನಾನು ಮಾಸ್ಟರ್ ಮೈಂಡೆಡ್ ಕಣೋ. ನಾನು ಯಾವತ್ತಾದ್ರೂ ಕೆಲಸ ಮಾಡಿದೀನಾ? ಇಲ್ಲಿ ಬಾ, ನೀನ್ ಕೆಲಸ ಮಾಡು. ನಾನು ಸೀಡ್ಸ್ ಹಾಕ್ತೀನಿ. ನಾನು ತುಂಬಾ ಸ್ಮಾರ್ಟ್ ಕಣೋ. ನೀನು ಬೇಗ ಗುಂಡಿ ತೆಗೆದ್ರೆ ನಿನಗೆ ಹೊಸ ಕ್ರಿಕೆಟ್ ಬಾಲ್ ತೆಗೆದು ಕೊಡ್ತೀನಿ. ಬೇಗ ಬೇಗ ಅಗಿಯೋ. 3 ವಾರಗಳ ನಂತರ ಚಿಚುಕಾಗೆಯ ಮನೆ ಹತ್ತಿರ ಟುನಿ ಹಾಗೂ ಬುಜ್ಜಿ ಇಬ್ರು ಬಂದ್ರು. ಅಮ್ಮ, ಚಿಚ್ಚು ಆಂಟಿ ಮನೆ ಮುಂದೆ ಏನೋ ಬೆಳಿತಾ ಇದ್ದಾರೆ. ಅದು ಯಾವ ಗಿಡ ಅಮ್ಮ? ಹಸಿರಿನಿಂದ ಕೂಡಿದೆ, ತುಂಬಾ ಚೆನ್ನಾಗಿದೆ. ಚಿಚ್ಚು ಏನ್ ಮಾಡ್ತಾ ಇದೀಯ ಒಳಗೆ? ಅದು ಏನ್ ಗಿಡ? ನೀನ್ ಯಾವತ್ತೂ ವ್ಯವಸಾಯವನ್ನು ಮಾಡ್ಲೇ ಇಲ್ವಲ್ಲ? ಅದು ಏನಿಲ್ಲ ತುನಿ, ಅದು ಬ್ಯೂಟಿ ಗ್ರಾಸು. ಅದ್ನ ಲೂಸಿಗೋಸ್ಕರ ತಗೊಳ್ತಾ ಇದ್ದೀನಿ. ಮುಖದಲ್ಲಿ ಹಚ್ಚಿದ್ರೆ ಮುಖ ಗ್ಲೋ ಇರುತ್ತೆ. ಏನು ಬ್ಯೂಟಿ ಗ್ರಾಸ? ಅದರ ಎಲೆ ನೋಡುವಾಗ ಈರುಳ್ಳಿ ಎಲೆ ರೀತಿ ಕಾಣ್ತಿದೆ. ಸ್ಮೆಲ್ ಕೂಡ ತುಂಬಾ ಘಾಟಾಗಿ ಈರುಳ್ಳಿ ತರನೇ ಬರ್ತಿದೆ. ಇಲ್ಲ ತುನಿ, ಇದ್ನ ಫ್ರಾನ್ಸ್ ಇಂದ ತಗೊಂಬಂದಿರೋದು. ಇದರ ವಾಸನೆ ಹಾಗೇನೆ ಇರುತ್ತೆ. ನೀವ್ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನಿಮ್ಮ ಕೆಲ್ಸ ಏನಿದೆಯೋ ಅದನ್ನ ನೋಡಿ. ಸರಿ ಚಿಚ್ಚು ಆಂಟಿ, ನಾವು ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಗ್ರಾಸು ನಿಮಗೆ ಮುದ್ದು. ಏನಮ್ಮ ನೀನು ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀಯಾ? ತುನಿ ಆಂಟಿ ಕೂಡ ನಂಬೇ ಬಿಟ್ರು. ಅದೇ ಕಣೋ ನನ್ನ ಬುದ್ಧಿವಂತಿಕೆ. ಇನ್ನು ಸ್ವಲ್ಪ ದಿನ ಆದ್ರೆ ನಾವೇ ದೊಡ್ಡ ಲಕ್ಷಾಧಿಪತಿಗಳು. ಹೀಗೆ 1 ತಿಂಗಳು ಹೋಯ್ತು. ಈರುಳ್ಳಿ ಚೆನ್ನಾಗಿ ಬೆಳೆದಿತ್ತು. ಅದನ್ನೆಲ್ಲ ಕೊಯ್ದು ಅವರು ರಾತ್ರಿನೇ ಮನೆಯಲ್ಲಿಟ್ರು. ಅಮ್ಮ ನೋಡಿ ಅಮ್ಮ, ಈರುಳ್ಳಿ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡೋಣ. ಇವಾಗ್ಲೇ ಇದನ್ನ ತಗೊಂಡೋಗಿ ವ್ಯಾಪಾರ ಮಾಡೋದು ಸರಿಯಾಗಿರಲ್ಲ ಕಣೋ. ನಾನು ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಇದನ್ನ ಪೇಸ್ಟ್ ಮಾಡಿ ಚಿಚ್ಚು ಈರುಳ್ಳಿ ಪೇಸ್ಟ್ ಅಂತ ವ್ಯಾಪಾರ ಮಾಡ್ತೀನಿ. ಡಬ್ಬಿಗೆ 50 ರೂಪಾಯಿ. ಕಿಟಕಿ ಎಲ್ಲ ಮುಚ್ಚಿಬಿಡು, ಯಾರು ನೋಡ್ಬಾರ್ದು. ಕಟ್ ಮಾಡಿ ನಾವು ಇದರ ಪೇಸ್ಟ್ ಮಾಡಿ ಡಬ್ಬಿಗೆ ಹಾಕೋಣ. ನಾವು ಈರುಳ್ಳಿನ ಕಟ್ ಮಾಡೋಣ. ಒಂದೊಂದು ಡಬ್ಬಿ 50 ರೂಪಾಯಿ. ನಾವು ಕೋಟೀಶ್ವರರು. ಸರಿ ಅಮ್ಮ. ಕಟ್ ಮಾಡಿ ನೋಡಿ. ಅಮ್ಮೋ, ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನಾನು ಕಟ್ ಮಾಡಲ್ಲ. ನನ್ನ ರೆಕ್ಕೆಗಳೆಲ್ಲ ನೋಡು, ನನ್ನ ಕಣ್ಣೀರಿನಿಂದ ನೆಂದೋಗಿದೆ. ಏನೋ ಮಾಡೋದು, ನನ್ ಕಣ್ಣಲ್ಲೂ ಕೂಡ ನೀರ್ ಸುರಿತಾ ಇದೆ. ಕಷ್ಟಪಟ್ರೆ ಮಾತ್ರನೇ ಪ್ರತಿಫಲ ಸಿಗೋದು. ಇವಾಗ ಕಟ್ ಮಾಡೋಣ. ಹೇಗೋ ಒಂದು ಇವತ್ತು 100 ಅಥವಾ 150 ಕಟ್ ಮಾಡ್ಬೇಕು. ಅಯ್ಯಯ್ಯೋ, ಹಣಕ್ಕೆ ಆಸೆ ಪಟ್ಟು ನಾನು ನನ್ನ ಕಣ್ಣನ್ನ ಕಳ್ಕೊತೀನಿ. ಅಮ್ಮ, ನಂಗೆ ತುಂಬಾ ಘಾಟ್ ಆಗ್ತಾ ಇದೆ. ನನಗೆ ಏನು ಬೇಡ, ಪಿಜ್ಜಾ ಬೇಡ, ಬರ್ಗರ್ ಬೇಡ, ನನಗೆ ಆ ಕ್ರಿಕೆಟ್ ಬ್ಯಾಟು ಬೇಡ. ಅಯ್ಯೋ, ನನಗೂ ಕೂಡ ಕಣ್ಣೆಲ್ಲ ಉರಿತಾ ಇದೆ. ಅಯ್ಯೋ ದೇವ್ರೆ, ನಾನು ಸತ್ತೋಗ್ತಾ ಇದ್ದೀನಿ. ನನ್ ಕಣ್ಣು ತುಂಬಾನೇ ಉರಿತಾ ಇದೆ. ಯಾರಾದ್ರೂ ಕಾಪಾಡಿ. ಅವರಿಬ್ರು ಮಾಡೋ ಶಬ್ದಕ್ಕೆ ಅಕ್ಕದ ಪಕ್ಕದ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದ ಎಲ್ಲ ಪಕ್ಷಿಗಳು ಕೂಡ ಹೊರಗಡೆ ಎದ್ದು ಬಂದ್ರು. ಎಲ್ರೂ ಚಿಚುಕಾಗಿಯ ಮನೆ ಅಂಗಳದಲ್ಲಿ ನಿಂತ್ಕೊಂಡಿದ್ರು. ತುನಿ, ಏನಾಯ್ತು? ಚಿಚ್ಚು ಮನೆಯಿಂದ ಅಷ್ಟು ಜೋರಾಗಿ ಶಬ್ದ ಬರ್ತಾ ಇದೆ. ಏನ್ ವಿಚಾರ? ನನಗೂ ಏನು ಗೊತ್ತಿಲ್ಲ ಮಗಿಯವರೇ. ಅವರು ಜೀವ ಹೋಗುವ ರೀತಿ ಕಿರ್ಚ್ತಾ ಇದ್ದಾರೆ. ಮನೆ ಒಳಗಿಂದ ಯಾರೋ ಅಟ್ಯಾಕ್ ಮಾಡ್ತಿದಾರೋ. ಓ ಮೈ ಗಾಡ್, ಒಳಗೆ ಯಾರಾದ್ರೂ ಕಳ್ಳರು ಬಂದ್ಬಿಟ್ರಾ? ನನಗೆ ಭಯ ಆಗ್ತಿದೆ. ಅಯ್ಯೋ ಮಗಿಯವರೇ, ಬೇಗ ಬಾಗಿಲು ತೆಗೆದು ಮನೆಯೊಳಗೆ ಹೋಗಿ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಎಲ್ಲರೂ ಈಚೆ ಬನ್ನಿ, ನಾನು ಆ ಬಾಗಿಲ್ನ ಒಡೆದಾಕ್ತೀನಿ. ಪಟ್ ಅಂತ ಬಾಗಿಲು ಓಪನ್ ಮಾಡಿದ್ರು. ಅಯ್ಯೋ, ಏನಿದು ಇಷ್ಟೊಂದು ಘಾಟ್ ವಾಸನೆ? ನನಗೆ ಉಸಿರು ಬಿಡಕ್ ಆಗ್ತಾ ಇಲ್ಲ. ಉಸಿರು ಕಟ್ತಾ ಇದೆ. ಅಯ್ಯೋ, ಮನೆ ಒಳಗೆಲ್ಲ ಈರುಳ್ಳಿ ಮಧ್ಯದಲ್ಲಿ ಇವ್ರು ಕೂತಿದ್ದಾರೆ. ಬ್ಯೂಟಿ ಗ್ರಾಸ್ ಅಂತ ಅನ್ಕೊಂಡು ಬ್ಯೂಟಿ ಗ್ರಾಸ್ ಅಲ್ಲ, ಅಳುವ ಗ್ರಾಸ್ ಆಗಿದೆ. ಓ ಮೈ ಗಾಡ್, ಈ ಘಾಟಿಗೆ ನನ್ನ ಬ್ಯೂಟಿ ಎಲ್ಲ ಕರಗಿ ಹೋಗ್ತಾ ಇದೆ. ಚಿಚ್ಚು, ನೀ ಇಂಥ ಕಟೂರಿ ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ ಮಗಿಯವರೇ, ನನ್ನ ಕಾಪಾಡಿ. ನಾನು ಪೇಸ್ಟ್ ಮಾಡಿ ಲಕ್ಷಾಧಿಪತಿ ಆಗ್ಬೇಕು ಅಂತ ಈ ರೀತಿ ಕೆಲಸ ಮಾಡಿದೆ. ಆದ್ರೆ ಈ ಘಾಟಿನಿಂದ ನನಗೆ ಕಣ್ ತೆರೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಚಿಚ್ಚು, ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಿಂದ ನೀರ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ?
ಈರುಳ್ಳಿನ ಕಟ್ ಮಾಡುವಾಗ ವಿಂಡೋ ಎಲ್ಲ ಓಪನ್ ಇಟ್ಟು ಕಟ್ ಮಾಡ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾಡಿದ್ರೆ ಇದೇ ರೀತಿ ಕೆಲ್ಸ ಆಗೋದು. ಅಯ್ಯೋ, ಬ್ಯೂಟಿ ಗ್ರಾಸ್ ಆರಂಭಿಸೋಣ ಅಂತ ಇದ್ದ. ನಿನ್ನ ಬ್ಯೂಟಿ ಗ್ರಾಸ್ ಎಲ್ಲ ಇವಾಗ ನಿನ್ ಕಣ್ಣಿನಿಂದನೇ ಹರಿದು ಹೋಗ್ತಾ ಇದೆ ನೋಡು. ಲೇ ಚಿನ್ನು, ಮೊದ್ಲು ಕಣ್ಣನ್ನ ನೀರಿಂದ ತೊಳ್ಕೊಳ್ಳೋಣ, ಅವಾಗ ಸ್ವಲ್ಪ ಉರಿ ಕಡಿಮೆ ಆಗುತ್ತೆ. ತುನಿಯಮ್ಮ, ನೀವು ಹೋಗಿ ಸ್ವಲ್ಪ ನೀರ್ ತರ್ತೀರಾ? ಚಿಚ್ಚು ಕಣ್ಣೊರೆಸ್ಕೊಂಡು, ಕ್ಷಮಿಸಿ, ಎಲ್ಲರೂ ನನ್ನನ್ನು ಕ್ಷಮಿಸಿ. ನಾನು ಈರುಳ್ಳಿ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಈ ರೀತಿ ದುರಾಸೆಯಿಂದ ಮಾಡ್ಬಿಟ್ಟೆ. ಆದ್ರೆ ಈ ಈರುಳ್ಳಿ ನನ್ನ ಕಣ್ಣೀರ್ ಹಾಕ್ಸ್ಬಿಡ್ತು. ಹುಡ್ದ ಚಿಚ್ಚು, ಕಷ್ಟಪಟ್ಟು ಕೆಲಸ ಮಾಡೋದು ಬೇರೆ, ಅತಿ ಆಸೆಯಿಂದ ದುಡಿಯುವುದು ಬೇರೆ. ನೀನು ಅತಿ ಆಸೆಯಿಂದ ಎಲ್ಲರನ್ನು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೆ. ಇವಾಗ ಈ ಈರುಳ್ಳಿಂದ ಏನ್ ಮಾಡ್ತೀಯಾ? ನನಗೆ ಈ ಈರುಳ್ಳಿ ಬೇಡ, ಪೇಸ್ಟುನು ಬೇಡ. ಈ ಈರುಳ್ಳಿ ನನ್ನ ಎಷ್ಟು ಅಳಿಸ್ತಾ ಇತ್ತು, ನನಗೆ ಯಾವುದು ಬೇಡ. ಈ ಈರುಳ್ಳಿನ ಈ ಊರಿನ ಜನರಿಗೆ ಪ್ರಸಾದವಾಗಿ ಹಂಚು, ನನಗೆ ಈರುಳ್ಳಿಯೇ ಬೇಡ. ತೀರ್ಮಾನ ಚಿಚ್ಚು, ಎಲ್ಲರೂ ಒಟ್ಟಿಗೆ ಕಷ್ಟಪಟ್ಟು ದುಡಿದ್ರೆ ಎಲ್ಲರಿಗೂ ಒಳ್ಳೇದು. ಓ ಚಿಚ್ಚು, ಹಾಗಾದ್ರೆ ನೀನು ಈರುಳ್ಳಿನ ಎಲ್ಲರಿಗೂ ದಾನ ಮಾಡ್ತೀಯಾ? ಹೌದಕ್ಕೂ ನಾನು ಈರುಳ್ಳಿನ ಫ್ರೀಯಾಗಿ ಕೊಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾನು ಕಟ್ ಮಾಡಿ ಕೊಡಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಅತಿ ಆಸೆ ಗತಿಕೇಡು. ಸ್ವಾರ್ಥನ ಬಿಟ್ಟು ಎಲ್ರಿಗೋಸ್ಕರನೂ ಬಾಳುವಾಗ್ಲೇ ನಮಗೆ ವಿಜಯ ಸಿಗೋದು.